ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ಇನ್ನೂ ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವನಿಂದಾಗಿ ನಮ್ಮ ಮಟ್ಟಿಲ್ಲಿ ಯಾರೂ ತಲೆ ತಗ್ಸೋದು ಬೇಡ. ಇವನು ಒಂದೇ ಒಂದು ಕ್ಷಣನೂ ನಮ್ಮ ಮಟ್ಟಿಲ್ಲಿ ಇರಬಾರ್ದು. ಈಗಲೇ ಈ ಕ್ಷಣನೇ ಅವನ ಹೆಂಡ್ರನ್ನ ಕರ್ಕೊಂಡು ಆಚೆ ಹೋಗ್ತಾ ಇರಬೇಕು. ಇನ್ಮೇಲಿಂದ ಅವನ ಹೊಟ್ಟೆಗೆ ಅವನೇ ದುಡ್ದು ಬದುಕಬೇಕು. ಅವನ ಹೆಂಡ್ರನ್ನ ಸಾಕಬೇಕು ಅಂತ ಹೇಳ್ತಾರೆ ಶಿವರಾಮೇಗೌಡರು. ಬಾವ ಇನ್ನೂ ಬೇಕಾದರೆ ಎರಡೇಟು ಹೊಡೆದ್ಬಿಡಿ ಬಾವ, ಆದರೆ ದಯವಿಟ್ಟು ಇಂಥ ಶಿಕ್ಷೆ ಮಾತ್ರ ಕೊಡಬೇಡಿ. ಅವನೇನೋ ತಿಳಿದೆ ಅಂತ ಹೇಳ್ತಾಳೆ ಈಶ್ವರಿ ತಿಳಿದೆ ಅಲ್ಲ, ಎಲ್ಲ ಗೊತ್ತಿದ್ದೇ ಮಾಡವನೆ. ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿದ್ರೆ ಎಲ್ಲ ಗೊತ್ತಾಗಿರೋದು. ಎಲ್ಲ ಸುಲಭವಾಗಿ ಸಿಕ್ಬಿಡ್ತಲ್ಲ, ಕೊಬ್ಬು ಹೆಚ್ಚಾಗ್ಬಿಟ್ಟೈತೆ. ಅದಕ್ಕೆ ಇಂಥ ಕೆಲಸ ಮಾಡವನೆ. ಇಂಥವನು ನಮ್ಮ ಮಟ್ಟಿಲ್ಲಿ ಇರ್ಕುಡ್ದು ಹೋಗ್ಬೇಕಾಚೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಬಾವ ಬುದ್ಧಿ ಇಲ್ಲದೆ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟವನೆ. ಇದು ಒಂದು ಸತಿ ಕ್ಷಮಿಸ್ಬಿಡಿ ಬಾವ, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ ಅಂತ ಈಶ್ವರಿ ಹೇಳ್ತಾಳೆ. ಕ್ಷಮೆ ಯಾರಿಗೆ? ಇವನ್ಗ? ಪಾಪದಲ್ಲಿ ತಪ್ಪು ಮಾಡಿದ್ರೆ ಕ್ಷಮಿಸ್ಬೋದು, ಗೊತ್ತಿಲ್ಲದೆ ಮಾಡಿದ್ರು ಕ್ಷಮಿಸ್ಬೋದು. ಆದರೆ ಅಹಂಕಾರ ದುರಂಕಾರದಿಂದ ತಪ್ಪು ಮಾಡಿದ್ರೆ ಕ್ಷಮಿಸಕ್ಕಾಗೋದಕ್ಕಿಲ್ಲ. ಈ ಕ್ಷಣದಲ್ಲೇ ಆಚೆ ಹೋಗ್ಬೇಕು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಬಾವ ನೀವೇ ಹಿಂಗೆ ಹೇಳ್ಬಿಟ್ರೆ ಅವನಿಗೆ ದಿಕ್ಕ್ಯಾರು ಬಾವ? ಅವನು ಎಲ್ಲಿಗೆ ಅಂತ ಹೋದಾನು, ಹೆಂಗಂತ ಬದುಕ್ತಾನು ಅಂತ ಈಶ್ವರಿ ಹೇಳ್ತಾಳೆ. ಎಲ್ಗಾದ್ರೂ ಹೋಗ್ಲಿ, ಕೂಲಿ ನಾಲಿ ಮಾಡ್ಲಿ, ಮೂಟೆ ವರ್ಲಿ, ಆಗ್ಲೇ ಇಂಥ ನನ್ನ ಮಕ್ಳಿಗೆ ಬುದ್ಧಿ ಬರೋದು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಯ್ಯೋ ಪಾಪಿ, ಇಂಥ ಪರಿಸ್ಥಿತಿ ತಂದಿಟ್ಕೊಬಿಟ್ಟೆಲ್ಲೋ, ದೊಡ್ಡಪ್ಪನ ಕಾಲಿಗೆ ಬಿದ್ದು ಕ್ಷಮೆ ಕೇಳಲ್ಲ ಈಶ್ವರಿ ಹೇಳ್ತಾಳೆ. ಸುಭಾಷ ಶಿವರಾಮೇಗೌಡರು ಕಾಲಿಡ್ಕೊಂಡು, ದೊಡ್ಡಪ್ಪ ತಪ್ಪು ಮಾಡ್ಬಿಟ್ಟೆ, ನನಗೆ ಕ್ಷಮಿಸ್ಬಿಡು ಪ್ಲೀಸ್ ಅಂತ ಕೇಳ್ತಿರ್ತಾನೆ. ಮುಖ ನೋಡೋದಕ್ಕೂ ಅಸಹ್ಯ ಆಗ್ತಿದೆ ಅಂತಾನೆ ಶಿವರಾಮೇಗೌಡ. ಈ ಕ್ಷಣದಿಂದ ಯಾರನ್ನೂ ನಂಬಾಕಿಲ್ಲ. ನನ್ನ ಕೆಲಸನ ನಾನೇ ಮಾಡ್ಕೊತೀನಿ. ಯಾರು ಯಾವ ಮಕ್ಳನ್ನು ನನಗೆ ಸಹಾಯ ಮಾಡೋದು ಬೇಕಾಗಿಲ್ಲ. ಬೆನ್ನಿಗೆ ಬಿದ್ದ ನನ್ನ ತಮ್ಮ ಅವನೊಬ್ಬನೇ ಸಾಕು ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಪ್ಪ ನೀನಾದ್ರೂ ದೊಡ್ಡಪ್ಪನಿಗೆ ಹೇಳು, ಅಪ್ಪ ನಾ ಕ್ಷಮಿಸು ಅಂತ ಹೇಳಪ್ಪ. ಅಪ್ಪ ನಿಂಗೆ ಕಾಲಿಗೆ ಬೀಳ್ತೀನಿ ಹೇಳಪ್ಪ ಅಂತಾನೆ ಸುಭಾಷ. ಬೀಳ್ಬೇಕಾಗಿರೋದು ನನ್ನ ಕಾಲ್ಗಲ್ಲ ಕಣ್ಲ, ಕಟ್ಕೊಂಡು ಹೆಂಡ್ರಿಗೆ ಮೋಸ ಮಾಡಕ್ ಹೊಂಟಿದ್ಯಲ್ಲ, ಹೋಗಿ ಅವಳ ಕಾಲಿಗೆ ಬೀಳು ಅಂತ ಗೋವಿಂದೇಗೌಡರು ತಳ್ತಾರೆ ಸುಭಾಷನ್ನ. ನಿನ್ ಕೈ ಮುಗಿತೀನಿ ಚಂಪಾ, ಇನ್ಯಾವತ್ತೂ ನಿನ್ಗೆ ಮೋಸ ಮಾಡಕ್ಕಿಲ್ಲ. ನೀನಾದ್ರೂ ಹೇಳು ದೊಡ್ಡಪ್ಪನಿಗೆ ನಾನು ಕ್ಷಮಿಸು ಅಂತ. ನಿನ್ ಕಾಲಿಗೆ ಬೀಳ್ತೀನಿ ಚಂಪಾ ಅಂತಾನೆ ಸುಭಾಷ. ಅಯ್ಯೋ ಬೇಡ ಬೇಡ ಅಂತಾಳೆ ಚಂಪಾ. ದೊಡ್ಡಪ್ಪ ತಪ್ಪು ಮಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸು ಅನ್ನೋಷ್ಟೊತ್ತಿಗೆ ಛೀ ಅಂತ ತಳ್ಳಿಬಿಡ್ತಾರೆ ಶಿವರಾಮೇಗೌಡರು. ಹೆಣ್ಣು ಕಷ್ಟನ್ ಬೇಕಾದ್ರೂ ಹಂಚ್ಕೊಂಡಳು, ಗಂಡನ್ ಬಿಡಾಕಿಲ್ಲ. ಸಂತೋಷನ್ ಬೇಕಾದ್ರೂ ಬಿಟ್ಕೊಟ್ಟಾಳು, ತಾಳಿ ಕಟ್ಟಿರೋನ್ನಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಗೋವಿಂದೇಗೌಡರು, ಅಣ್ಣ ನನ್ನ ದಯವಿಟ್ಟು ಕ್ಷಮಿಸ್ಬಿಡೋಣ ಅಂತ ಶಿವರಾಮೇಗೌಡರು ಕಾಲಿಗೆ ಬೀಳ್ತಾರೆ. ಗೋವಿಂದ ಎದೊಳ್ಳ ಮೇಲೆ ಎದೊಳ್ಳ ಅಂತ ಹೇಳ್ತಾರೆ ಶಿವರಾಮೇಗೌಡರು. ನನ್ನ ಕ್ಷಮಿಸ್ಬಿಡು ಅಣ್ಣ ಅಂತ ಹೇಳ್ತಾರೆ ಗೋವಿಂದೇಗೌಡರು. ನೀನ್ ಯಾಕ್ಲಾ ಕ್ಷಮೆ ಕೇಳ್ಬೇಕು ಅಂತಾರೆ ಶಿವರಾಮೇಗೌಡರು. ಇಂಥ ಮಗನ್ ಜನ್ಮ ಕೊಟ್ಮೇಕೆ ಇನ್ನೇನ ಮಾಡ್ಲಿ, ಅವನ್ ಮಾಡಿರೋ ತಪ್ಪಿಗೇನೋ ಸರಿಯಾದ ಶಿಕ್ಷೆ ಕೊಟ್ಟಿದೀಯಾ, ಆದ್ರೆ ಒಬ್ಬ ಅಪ್ಪನಾಗಿ ಅವನ್ನ ಸರಿಯಾಗಿ ಬೆಳೆಸ್ದೆ, ನಾನು ತಪ್ಪು ಮಾಡಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡೋಣ ಅಂತ ಗೋವಿಂದೇಗೌಡರು ಕೈ ಮುಗಿತಾರೆ. ಮಕ್ಕಳು ಅಂದ್ರೆ ಅಪ್ಪಂದಿರ ಹೆಸರನ್ನ ಮ್ಯಾಕ್ ತಗೊಂಡೋಗ್ಬೇಕು, ಕಡೆ ಪಕ್ಷ ಆಗಿಲ್ಲ ಅಂದ್ರೆ ಉಳಿಸ್ಕೊಂಡಾದ್ರೂ ಹೋಗ್ಬೇಕು. ಅದು ಬಿಟ್ಬಿಟ್ಟು ಎಲ್ಲಾರ ಮುಂದೆ ತಲೆ ತಗ್ಸಂಗ್ ಮಾಡೋದಲ್ಲ. ಇದೆಲ್ಲ ನೋಡ್ತಾ ಇದ್ರೆ ಇಂಥ ಮಕ್ಳು ಬೇಕಾ ಅನಿಸ್ತೈತೆ ಅಂತ ಶಿವರಾಮೇಗೌಡ್ರು ಹೇಳಿ ಥೂ ಅಂತ ಉಗ್ದಿ ಅಲ್ಲಿಂದ ಹೊರಟೋಗ್ತಾರೆ. ಕಿತ್ತೋದವನ್ಗೆ ಮತ್ತೊಂದು ಆದಿ ಅನ್ನೋಂಗೆ ನಿನ್ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವೇನೋ? ನಮ್ಮ ವಂಶದಲ್ಲಿ ನೀನ್ ಹೆಂಗೋ ಹುಟ್ಟದೆ? ಈಶ್ವರಿ, ಇನ್ ಮುಂದೆ ಇವನ್ನ ದಾರಿ ತಪ್ಪದಂಗ್ ನೋಡ್ಕೊಂತೀನಿ ಅಂತ ಹೇಳಿದ್ದಲ್ಲೇ ಇದೇನೆ ನೀನ್ ನೋಡ್ಕೊಂಡಿರೋ ಚಂದನ? ನನ್ನ ಮಗ ಹೇಳ್ದಂಗೆ ತನ್ನ ಹೊಟ್ಟೆ ಬಟ್ಟೆನೆಲ್ಲ ಇವನೇ ನೋಡ್ಕೋಬೇಕು, ಆವಾಗ್ಲೇ ಇವನಿಗೆ ಬುದ್ಧಿ ಬರೋದು. ಈಗ್ಲಾದ್ರೂ ನೆಟ್ಗೆ ಬುದ್ಧಿ ಕಲಿ ಅಂತ ಕಳ್ಸು. ಇಲ್ಲೇ ನಿಂತಿದ್ರೆ ನಾನು 4 ಬಾರಿಸ್ತೀನಿ, ಈಶ್ವರಿ ಕರ್ಕೊಂಡೋಗೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಈಶ್ವರಿ, ಚಿತ್ರ ಮತ್ತೆ ಸುಭಾಷ ಅಲ್ಲಿಂದ ಹೊರಟೋಗ್ತಾರೆ. ಅಲ್ಲಿಂದ ಎರಡರೂ ಹೊರಟೋಗ್ತಾರೆ. ಈಗ್ಲಾದ್ರೂ ಇವನು ಎಂತ ಕೆಟ್ಟುಳ ಅನ್ನೋದು ಮಾವ ಏನ್ ಗೊತ್ತಾಯ್ತಲ್ಲ, ನನ್ಗೆ ಅಷ್ಟೇ ಸಾಕು ಅಂತ ಮನಸ್ಸಿನಲ್ಲಿ ಅನ್ಕೊಂತಿರ್ತಾಳೆ ವಿದ್ಯಾಕ್ಕ ಅಂತ ತಪ್ಕೊಂಡು ಅಳ್ತಾ ಇರ್ತಾಳೆ ಚಂಪಾ. ಇತ್ತ ವಿದ್ಯಾ ನಂದಿನಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ಆಕ್ಚುಲಿ ನಾನು ನಿಮ್ಗೆ ಮತ್ತೆ ಚಂಪಾ ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು, ನನಗೆ ಸತ್ಯನ ತಿಳಿಸ್ಕೊಟ್ರಿ ಅಂತ ನಂದಿನಿ ಹೇಳ್ತಾಳೆ. ನಾನು ಹಿಂಗೆ ಹೇಳ್ದೆ ಅಂತ ತಪ್ಪು ತಿಳ್ಕೊಬೇಡಿ. ಒಂದು ಹೆಣ್ಣು ಮದುವೆ ಆಗಿರೋ ಗಂಡಸಿಂದೆ ಬಂದಾಗ ಅವನ ಜೊತೆಗೆ ಅವನ ಮದುವೆ ಆಗಿರೋ ಹೆಣ್ಣಿನ ಬದುಕನ್ನು ಸರ್ವನಾಶ ಆಗೋತದೆ, ಒಂದು ಮನೆನೇ ಮುಣಗೋತದೆ ಅಂತ ವಿದ್ಯೆ ಹೇಳ್ತಾಳೆ. ನೀವ್ ಹೇಳಿದ ಸತ್ಯ ವಿದ್ಯಾವರೇ, ಆದ್ರೆ ಅವ್ನು ಆಡಿದ ನಾಟಕ, ಅವ್ನು ನಡ್ಕೊಂಡಿದ್ ರೀತಿ ಅದೆಲ್ಲ ನೋಡ್ತಿದ್ರೆ ಚಂಪನ್ ಜೊತೆ ಬಲವಂತವಾಗಿ ಮದ್ವೆ ಆಗಿ ಕಣ್ಣೀರಲ್ಲಿ ಇದ್ದಾನೆ ಅಂತ ಅನಿಸ್ಬಿಡ್ತು ಅಂತ ನಂದಿನಿ ಹೇಳ್ತಾಳೆ. ಬಲವಂತವಾಗೋ ಇಲ್ಲ ಯಾವುದೋ ಒಂದು ಕಾರಣಕ್ಕೆ ಮದ್ವೆ ಆಗಿರ್ಬೋದು, ಆದ್ರೆ ಇವತ್ತಲ್ಲ ನಾಳೆ ಅವ್ರ ಸಂಸಾರ ಸರಿ ಹೋಯ್ತಾ ಇದೆ. ಸಾಧ್ಯ ಆದ್ರೆ ಅವರಿಬ್ಬರನ್ನ ಒಂದು ಮಾಡೋದಕ್ಕೆ ನಾವು ಪ್ರಯತ್ನ ಪಡಬೇಕು, ಅವರಿಬ್ಬರನ್ನ ದೂರ ಮಾಡಿದಿಕ್ಕಲ್ಲ. ವಿಷಯನ ನಾವು ಚೆಂದಾಗಿ ಅರ್ಥ ಮಾಡ್ಕೋಬೇಕು. ಒಟ್ಟಿನಲ್ಲಿ ಹೆಣ್ಣಾಗಿ ನಾವು
ಎಷ್ಟು ಹುಷಾರಾಗಿದ್ರೂ ಕಮ್ಮಿನೆಯ ಅಂತ ವಿದ್ಯೆ ಹೇಳ್ತಾಳೆ. ನಿಮ್ಮ ಮಾತು 100ಕ್ಕೆ 100 ಸತ್ಯ ವಿದ್ಯಾವರೇ. ನನಗೆ ಅರ್ಥ ಆಯಿತು. ಇನ್ನು ಮುಂದೆ ನಾನು ತುಂಬ ಕೇರ್ಫುಲ್ಲಾಗಿರ್ತೀನಿ ಅಂತ ನಂದಿನಿ ಹೇಳ್ತಾಳೆ. ನೀವು ಬರೀ ಚಂಪನ ಜೀವನ ಅಲ್ಲ, ನಮ್ಮ ಅಟ್ಟಿ ಮರ್ವಾದೆ ಗೌರವ ಎಲ್ಲನೂ ಕಾಪಾಡಿಬಿಟ್ರಿ ಅಂತ ವಿದ್ಯೆ ಹೇಳ್ತಾಳೆ. ಅಯ್ಯೋ ಯಾಕೆ ಈ ಥರ ಮಾತೆಲ್ಲ, ನಿಜವಾಗ್ಲೂ ನೀವು ಗ್ರೇಟು ವಿದ್ಯಾವರೇ. ಯಾಕಂದರೆ ಅವತ್ತು ಚಂಪಾ ಸಾಯೋದನ್ನು ತಪ್ಪಿಸಿ ನೀವು ಅವಳ ಜೀವ ಉಳಿಸಿದ್ರಿ, ನನ್ನ ಜೀವನ ಕಾಪಾಡಿದ್ರಿ. ಥ್ಯಾಂಕ್ಸ್. ನನಗೆ ನಿಮ್ಮ ಫ್ರೆಂಡ್ಶಿಪ್ ಬೇಕು. ಇನ್ನು ಮುಂದೆ ಫ್ರೆಂಡ್ಸ್ ಆಗಿರೋಣ ಅಂತ ನಂದಿನಿ ಕೇಳ್ತಾಳೆ. ಖಂಡಿತವಾಗಿ ನಂದಿನಿ ಅಂತ ವಿದ್ಯೆ ಹೇಳ್ತಾಳೆ. ಒಂದ್ಸಾರಿ ಹಗ್ಗ ಕೊಟ್ಟು ವಿದ್ಯಾಗೆ ಮತ್ತೊಮ್ಮೆ ಚಂಪಾ ಅವ್ರಿಗೆ ಸಾರಿ ಹೇಳ್ಬಿಡಿ ಅಂತ ಹೇಳ್ತಾಳೆ ನಂದಿನಿ. ಇನ್ನು ಮುಂದೆ ಯಾವತ್ತೂ ಅವ್ರ ಜೀವನದಲ್ಲಿ ಎಂಟ್ರಿ ಆಗಲ್ಲ ಅಂತಲೂ ಹೇಳ್ಬಿಡಿ ಅಂತ ನಂದಿನಿ ಹೇಳ್ತಾಳೆ. ಖಂಡಿತವಾಗೂ ಹೇಳ್ತೀನಿ ನಂದಿನಿ ಅವರೇ ಅಂತ ವಿದ್ಯೆ ಹೇಳ್ತಾಳೆ. ನೀನು ಬರ್ತೀನಿ ಅಂತ ಅಲ್ಲಿಂದ ಹೊರಟೋಗ್ತಾಳೆ ನಂದಿನಿ. ಚಂಪಾ ಅಳ್ತಿರ್ತಾಳೆ. ಅಜ್ಜಮ್ಮ ಬರ್ತಾಳೆ ಅಲ್ಲಿಗೆ. ಅಜ್ಜಮ್ಮ ಚಂಪನ್ ನೋಡಿ, ಯಾಕೆ ಅಳ್ತಾ ಇದೀಯಾ? ಮೊದಲು ಕಣ್ಣೀರು ಒರೆಸ್ಕೊ. ಅವನಿನ್ನೂ ಚಿಕ್ಕ ಹುಡ್ಗ ಅಂತ ನಾವೆಲ್ಲ ಅನ್ಕೊಂಡಿದ್ರೆ ಅವನು ಮಾಡಬಾರ್ದು ಕೆಲಸ ಮಾಡಕ್ ಹೊಂಟವನೆ ಅಂತ ಅಜ್ಜಮ್ಮ ಹೇಳ್ತಿರ್ತಾರೆ. ಶಿವರಾಮೇಗೌಡರು ಚೇರ್ ಮೇಲೆ ಕುತ್ಕೊಂಡು, ಚಂಪಾ ಬಾವ ಇಲ್ಲಿ ಕೂಗ್ತಾರೆ. ಅಲ್ಲವ್ವ, ಅವನು ಮಾಡಿರೋ ತಪ್ಪಿಗೆ ನನಗೂ ನಮ್ಮ ಮಾವ ಶಿಕ್ಷೆ ಕೊಟ್ಬಿಟ್ಟವ್ರಂತ ನನ್ನ ಮೇಗೆ ಕೋಪ ಬಂದೈತೇನವ್ವ ಅಂತ ಶಿವರಾಮೇಗೌಡರು ಕೇಳ್ತಾರೆ. ಅಯ್ಯೋ, ನಾನು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ನಾನು ಯಾವ ನರಕಕ್ಕೆ ಹೋಗ್ಲಿ? ನಿಮಗೆ ನನ್ನ ಪ್ರಾಣ ತೆಗಿಯೋ ಅಧಿಕಾರನೂ ಅದೇ ಮಾವ ಅಂತಾಳೆ ಚಂಪಾ. ನೋಡು ಮಗ, ನಾನಿದು ಅವನಿಗೆ ಕೊಡ್ತಾ ಇರೋ ಶಿಕ್ಷೆ ಅಲ್ಲ, ಅವನಿಗೂ ಅವನ ತಪ್ಪರವಾಗಿ ಒಳ್ಳೆ ಬುದ್ಧಿ ಕಲೀಲಿ ಅಂತವ. ಕಷ್ಟಪಟ್ಟು ಹೆಂಡ್ರು ಮಕ್ಕಳನ್ನ ಸಾಕಿದ್ರೆ ಕಷ್ಟ ಏನು ಅಂತ ಗೊತ್ತಾಗ್ಲಿ ಅಂತವ. ಅವನಿಗೂ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ತಿಳ್ಕೊಂಡು ಜೀವನದಲ್ಲಿ ಸಂದಾಗಿ ಬದುಕಲಿ ಅಂತವ. ಹಿಂಗೆಲ್ಲ ಮಾಡಿವ್ನಿ. ಜೊತೆಗೆ ನಿನ್ಗೆ ಅನ್ಯಾಯ ಮಾಡಿಕೊಂಡವನಿಗೆ ಅವನ ತಪ್ಪರವಾಗಿ ನಿನ್ನ ಜೊತೆ ಸುಖವಾಗಿ ಬಾಳ್ಲಿ ಅಂತವ ನಾನು ಈ ತೀರ್ಮಾನ ತಗೊಂಡಿದ್ದೀನಿ ಕಣವ್ವ ಅಂತ ಶಿವರಾಮೇಗೌಡರು ಹೇಳ್ತಾರೆ. ನೀವೇನೇ ಮಾಡಿದ್ರು 100ಕಿಂತ ಯೋಚನೆ ಮಾಡಿ ನಮ್ಗೆ ಒಳ್ಳೇದಕ್ಕೆ ಮಾಡೋದಕ್ಕೆ ಮಾಡಿದ್ದೀರಾ ಅಂತ ಗೊತ್ತು ಮಾವ ಅಂತ ಚಂಪಾ ಹೇಳ್ತಾಳೆ. ನೀನಾದರೂ ಅರ್ಥ ಮಾಡ್ಕೊಂಡಲ್ಲ, ಅಷ್ಟು ಸಾಕು ಬಿಡವ್ವ. ನೋಡವ್ವ, ಇದನ್ನ ನಿನ್ನ ಶಿಕ್ಷೆ ಅನ್ಕೋಬೇಡ, ನಿನ್ನ ಬದುಕು ಸರಿ ಮಾಡ್ಕೊಳಕ್ಕೆ ಇದು ಸಿಕ್ಕಿರೋ ಅವಕಾಶ ಅನ್ಕೋ. ಆಮೇಲೆ ಹೊರ್ಗಾಡಿಗೆ ಹಾಕ್ಬಿಟ್ಟವ್ರೆ, ಅವ್ನಿಗೆ ಹೇಳೋರು ಕೇಳೋರು ಯಾರಿಲ್ಲ ಅನ್ಕೋಬೇಡ. ಶಿವರಾಮೇಗೌಡ ಬದುಕಿರೋವರೆಗೂ ನಿನ್ಗೆ ಅನ್ಯಾಯ ಆಗಕ್ಕೆ ಬಿಡೋಕ್ಕಿಲ್ಲ, ಏನೋ ಆಗೋಕ್ಕಿಲ್ಲ, ಧೈರ್ಯವಾಗಿರೋ ಅಂತ ಅಲ್ಲಿಂದ ಹೊರಟೋಗ್ತಾರೆ ಶಿವರಾಮೇಗೌಡರು. ನೋಡೆ, ನಿಮ್ಮ ದೊಡ್ಡ ಮಾವ ಹೇಳ್ದಂಗೆ ನೀನೇ ಅವನ್ನ ಸರಿ ದಾರಿಗೆ ತರಬೇಕು, ಇಲ್ಲದೆ ಹೋದ್ರೆ ನಿನ್ನ ಜೀವನನೇ ಹಾಳಾಗ್ತದೆ ಅಂತ ಅಜ್ಜಮ್ಮ ಹೇಳ್ತಾಳೆ. ಸರಿ ಅಜ್ಜಿ, ನಾನು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಅಂತ ಚಂಪಾ ಹೇಳ್ತಾಳೆ. ಬರೀ ಪ್ರಯತ್ನ ಮಾಡೋದಲ್ಲ, ಹೆಂಗಾರ ಮಾಡಿ ಅವನ್ನ ಸರಿ ದಾರಿಗೆ ತಕೋಬಾ. ಒಂದೊತ್ತು ಊಟಕ್ಕೂ ಎಷ್ಟೆಲ್ಲ ಕಷ್ಟಪಡಬೇಕು ಆಗ್ತದೆ ಅಂತ ಅವನಿಗೆ ಅರ್ಥ ಮಾಡಿಸು. ದುಡ್ಡು ತಗೊಬಂದ್ರೇನೆ ಮಾಡಾಕ್ತೀನಿ ಅಂತ ಹೇಳು. ಜವಾಬ್ದಾರಿ ಏನು ಅನ್ನೋದನ್ನ ಅವನು ತಿಳ್ಕೊಳಂಗೆ ಮಾಡು. ಇನ್ನೊಂದ್ಕಿತ ಅವನಿಂದ ಈ ಮನೆ ಮರ್ಯಾದೆ ಹೋಗದೆ ಇದ್ದಂಗೆ ನೋಡ್ಕೊ. ಯಾಕಂದ್ರೆ ಮಾನನೇ ಪ್ರಾಣ ಅನ್ಕೊಂಡು ಬದುಕಿರೋ ಮನೆ ಕಣೆ ಇದು ಅಂತ ಅಜ್ಜಮ್ಮ ಹೇಳ್ತಾರೆ. ಸರಿ ಅಮ್ಮಮ್ಮ ಅಂತಾಳೆ ಚಂಪಾ. ಭದ್ರನು ಕೋಟ್ಲೆ ಮಾತಾಡ್ತಾ ಇರ್ತಾರೆ. ಅವ್ನಿಗೆ ಏಟ್ಲ ಧೈರ್ಯ, ನಮ್ಮ ವಂಶದಲ್ಲಿ ಹುಟ್ಟಿ ಈ ಥರ ಕೆಲಸ ಮಾಡೋದಕ್ಕೆ ಅವ್ನಿಗೆ ನಾಚಿಕೆ ಆಗಲ್ವಾ? ಇವತ್ತು ನನಗೆ ಬಂದಿದ್ದ ಕೋಪಕ್ಕೆ ಹಂಗೆ ಕತ್ತರ್ಸಾಕ್ಬೇಕು ಅಂತ ಅನ್ಕೊಂಡಿದ್ದೆ. ಏನು ಮಾಡ್ತೀಯ, ಅಪ್ಪಯ್ಯ ಅವನಿಗೆ ಶಿಕ್ಷೆ ಕೊಟ್ರಲ್ಲ ಅದಕ್ಕೆ ಸುಮ್ಮನಾದೆ ಅಂತ ಭದ್ರ ಹೇಳ್ತಾನೆ. ಸರಿ ಆಯ್ತು, ನೀನು ಹೊಸಿ ಸಮಾಧಾನ ಮಾಡ್ಕೊ ಅಂತಮ್ಮ ಅಂತ ಕೋಟ್ಲೆ ಹೇಳ್ತಾನೆ. ಅವ್ನು ಮಾಡಿರೋ ತಪ್ಪಿಗಾಗ್ಲೇ ಚಂಪನ್ ಜೊತೆ ಮದುವೆ ಮಾಡಿದ್ದೀವಿ, ಅದನ್ನಾದ್ರೂ ನೋಡ್ಕೊಂಡು ಸುಮ್ಮನಾಗಬೇಕು ತಾನೆ ಅಂತ ಭದ್ರೇಗೌಡ ಹೇಳ್ತಾನೆ. ತಮ್ಮ ಅದೇನೋ ಹೇಳ್ತಾರೆ ನೋಡು, ನಾಯಿನ ಕರ್ಕೊಂಡೋಗಿ ಸಿಂಹಾಸನದ ಮೇಲೆ ಕೂರ್ಸಿದ್ರುವೆ ಅದ್ರ ಬುದ್ಧಿ ಬಿಡೋಕ್ಕಿಲ್ಲ ಅಂತ ಅಂತವ್ನು ಇವನು ಮಾವಯ್ಯ. ಇವನು ದೊಡ್ಡ ಮನುಷ್ಯ, ಮರ್ಯಾದಸ್ಥ ಅಂತ ಜವಾಬ್ದಾರಿ ಕೊಡಕ್ಕೆ ಹೊಂಟೋಗಿದ್ರು. ಸದ್ಯ ಈಗಲಾದ್ರೂ ಅವನ ಬಂಡವಾಳ ಬಯಲಾಯ್ತಲ್ಲ, ಅದಕ್ಕೆ ಖುಷಿ ಪಡೋ ಅಂತ ಕೋಟ್ಲೆ ಹೇಳ್ತಾನೆ. ದ್ಯಾವ್ರು ದೊಡ್ಡವನು ಕಂಡ್ಲ, ದ್ಯಾವ್ರೇ ಅವನ ಮುಖ ಕಳಿಸ್ದ ಅಂತ ಅನ್ನಿಸ್ತೈತೆ. ಭದ್ರ ಹೇಳ್ತಾನೆ. ಅಪ್ಪ ತಂದೆ, ನಿನ್ನ ತಮ್ಮ ರಾಜನ ಮುಖವಾಡ ಕಳಿಸಿದ್ದು ದ್ಯಾವ್ರಲ್ಲಪ್ಪ ಕಣಪ್ಪ ಅಂತ ಕೋಟ್ಲೆ ಹೇಳ್ತಾನೆ. ಮತ್ತಿನ್ಯಾರ್ಲ ಅಂತ ಭದ್ರ ಕೇಳ್ತಾನೆ. ಯಾರೋ ಅಂತ ಹೇಳಿದ್ರೆ ನೀನು ಕೋಪ ಮಾಡ್ಕೊಂತೀಯ ಬಿಡಪ್ಪ ಅಂತ ಕೋಟ್ಲೆ ಹೇಳ್ತಾನೆ. ಲೇ, ಅದ್ಯಾರೋ ಅಂತ ಹೇಳ ಭದ್ರ ಹೇಳ್ತಾನೆ. ನಿನ್ನ ಹೆಂಡ್ರು ಅತ್ಗೆಮ್ಮ ಅಂತಾನೆ ಕೋಟ್ಲೆ. ಲೇ, ಮಾತ್ಗೂ ಅವಳನ್ನ ನನ್ನ ಹೆಂಡ್ರು ಅಂತ ಕರಿಬೇಡ ಅಂತ ಭದ್ರ ಹೇಳ್ತಾನೆ. ನೋಡೋಣ ತಮ್ಮ, ನೀನು ಒಪ್ಕೊಂಡೇ ಇದ್ರು ಅತ್ಗೆ ಮನೇನೆ ನಿನ್ನ ಹೆಂಡ್ರು, ಅದೇ ಸತ್ಯ, ಅದಂತೂ ಬದಲಾಗಕ್ಕಿಲ್ಲ. ಇವತ್ತು ಮಾವಯ್ಯನಿಗೆ ಅವನ ಯೋಗ್ಯತೆ ಬಗ್ಗೆ ಅರ್ಥ ಮಾಡಿಸಿ ಒಂದಿನ ಹೆಣ್ಣಿನ ಜೀವ ಉಳಿಸಿ ಈ ಅಟ್ಟಿ ಮರ್ವಾದನ್ನ ಕಾಪಾಡಿದ್ದು ಅತ್ಗೆಮ್ಮಯ್ಯನಯ್ಯ ಅಂತ ಕೋಟ್ಲೆ ಹೇಳ್ತಾನೆ. ಲೇ, ಅವಳಿಗೂ ಇದಕ್ಕೂ ಏನ್ಲ ಸಂಬಂಧ, ಏನ್ಲ ಮಾತಾಡ್ತಾ ಇದೀಯಾ ಅಂತ ಭದ್ರ ಕೇಳ್ತಾನೆ. ಸಂಬಂಧ ಇರೋದಕ್ಕೆ ಅಪ್ಪ ಮಾಡಿರೋದು. ಮಾವಯ್ಯ ನಿನ್ ಜಾಗದಲ್ಲಿ ಸುಭಾಷನ್ನ ನೋಡ್ತಿರೋದು ಅತ್ಗೆಮ್ಮನ್ಗೆ ಶಾನೆ ನೋವಾಗಿತ್ತು, ಅದಕ್ಕೆ ಅವನ್ ಬೆನ್ಬಿದ್ರು. ಜೊತೆಗೆ ಚಂಪನ್ ಮೋಸ ಮಾಡಿ ಇನ್ನೊಂದ್ ಹೆಣ್ಣಿಗೆ ಅನ್ಯಾಯ ಮಾಡಕ್ ಹೊಂಟಿದ್ನಲ್ಲ, ಅದು ಅತ್ಗೆಮ್ಮನ್ಗೆ ಸಹಿಸಕ್ ಆಗ್ಲಿಲ್ಲ. ಅದಕ್ಕೆ ಮಾವಯ್ಯನ್ಗೂ ಈ ಅಟ್ಟಿವರ್ಗೆ ವಿಷಯನ ತಿಳಿಯಂಗ್ ಮಾಡಿದ್ರು. ಅವರು ಯಾವಾಗ್ಲೂ ಈ ಅಟ್ಟಿವರ್ಗೆ ಒಳ್ಳೇದನ್ನೇ ಬಯಸ್ತಾರೆ.
ಆದರೆ ಅವ್ರ ಮನಸ್ಸು ಮಾತ್ರ ಯಾರಿಗೂ ಅರ್ಥ ಆಗೋಕ್ಕಿಲ್ಲ. ಕೆಲವ್ರಿಗೆ ಅರ್ಥ ಆದ್ರೂ ಏನು ಮಾತಾಡೋಕ್ಕಿಲ್ಲ ಅಂತ ಕ್ವಾಟ್ಲೆ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಭದ್ರ ಯೋಚನೆ ಮಾಡ್ಕೊಂಡು ಕುತ್ಕೊಂತಾನೆ. ಈಶ್ವರಿ ಸುಭಾಷನ್ಗೆ ಬೈತಿರ್ತಾಳೆ. ಥೂ, ಇವನು ಅನ್ಕ ಮಗ ಮಾಡಿರೋ ಕೆಲ್ಸಕ್ಕೆ ಮೆಟ್ರೆ ಹಿಡ್ದು ಇಸ್ಕಿ ಸಾಯಿಸ್ಬಿಡೋಣ ಅನಿಸುತ್ತೆ ಅಂತ ಈಶ್ವರಿ ಹೇಳ್ತಾಳೆ. ಅವ್ವ, ಅಲ್ಲಿ ದೊಡ್ಡಪ್ಪ ದನಕ್ಕೆ ಹೊಡ್ದಂಗೆ ಹೊಡೆದಿದ್ದು ಸಾಕಾಗಿಲ್ಲ ಅಂತ ಇಲ್ಲಿ ನೀನ್ ಬೇರೆನಾ ಅಂತ ಚಿತ್ರ ಕೇಳ್ತಾಳೆ. ಅವನ್ಕಿತ ನೀನು ಅವನ ಪರವಾಗಿ ಮಾತಾಡ್ದೆ ಅನ್ಕೋ, ನಿನ್ನೆ ಮೆಟ್ರೆ ಹಿಡ್ದ್ಬಿಡು ಸಾಯಿಸಾಕ್ಬಿಡ್ತೀನಿ ಅಂತ ಈಶ್ವರಿ ಹೇಳ್ತಾಳೆ. ಸಾಯಿಸ್ಬಿಡು, ಇಬ್ಬರನ್ನೂ ಸಾಯಿಸ್ಬಿಡು ಅಂತ ಚಿತ್ರ ಹೇಳ್ತಾಳೆ. ಇನ್ನೇನೇ ಮಾಡ್ಲಿ ಚಿತ್ರ, ಆ ಶಿವರಾಮನ್ ಗೌಡನ್ ನಂಬಿಕೆ ಗಳಿಸೋ ತನಕ ಸಮಾಧಾನವಾಗಿರೋ ಅಂತ ಈ ಪಾಪ ನನ್ನ ಮಗನ್ಗೆ ಎಷ್ಟೇ ಬಡ್ಕೊಳೋದು. ಜೀವನ ಪೂರ್ತಿ ರಾಜನ್ ತರ ಬದುಕ್ಬೋದಾಗಿತ್ತಲ್ಲೇ. ಈ ಮುಟ್ಟಾಳ್ ನನ್ನ ಮಗ ಅವನ ಕಾಲಲ್ಲೇ ಒದ್ದವನೆ ಅವನ ಅದೃಷ್ಟನ. ಆ ವಿದ್ಯನ್ ಕೆಣಕ್ದಾಗ್ಲೇ ಇವನ್ ಹಣೆ ಬರ ಕೆಡ್ತು. ಆದ್ರೂ ಅವಳು ಈ ಮನೆ ಮರ್ಯಾದೆ ವಿಷಯಕ್ಕೆ ಅಂತ ಈ ನನ್ನ ಮಗನ್ನ ಸುಮ್ಮನೆ ಬಿಟ್ಲು. ಈಟಾದ್ಮೇಲೆ ಈ ನನ್ನ ಮಗ ಇದೇ ತಪ್ಪು ಮಾಡ್ತಾವನೆ ಅಂತಂದ್ರೆ ಇವನ ಹಣೆ ಬರನ ಯಾವನ ಕೈಲಿಂದನೂ ಬದಲಾಯಿಸೋಕ್ಕಾಗಕ್ಕಿಲ್ಲ ಬಿಡು. ಹೋಗ್ಲಿ ತಗೊಳ್ಳೆ, ಇವ್ ನನ್ನ ಮಗ ಮನೆ ಬಿಟ್ಟೋಗಿ ಕೂಲಿ ಮಾಡಿ ಭಿಕ್ಷೆ ಎತ್ಕೊಂಡು ಬದುಕಬೇಕು. ಆಗ ಗೊತ್ತಾಗ್ತೈತೆ ಜೀವನ. ಒಟ್ನಾಗೆ ಈ ಜನ್ಮದಲ್ಲಿ ಶಿವರಾಮೇಗೌಡ ಇವನ್ನ ನಂಬಕ್ಕಿಲ್ಲ ಬಿಡು. ನಾನು ಕಂಡಿದ್ದ ಕನಸೆಲ್ಲ ನುಚ್ಚು ನೂರಾಗೋಯ್ತು ಅಂತ ಈಶ್ವರಿ ಹೇಳ್ತಾಳೆ. ಅವ್ವ, ಆ ಭದ್ರ ಏನೇ ತಪ್ಪು ಮಾಡಿದ್ರು ಅವನ್ನ ಬೈದು ಸುಮ್ಕಾಕ್ತಾರೆ. ಆದ್ರೆ ಇವನ್ಗೆ ಚಾವಟಿಲ್ಲ ಹೊಡೆದ್ರು ಮನೆ ಬಿಂದ ಆಚೆ ಹಾಕ್ತಾವ್ರೆ ಅಂತ ಚಿತ್ರ ಹೇಳ್ತಾಳೆ. ಈ ನನ್ನ ಮಗನ್ನ ಮನೆಯಿಂದ ಆಚೆಗೆ ಹಾಕಿದ್ರು ಪರವಾಗಿಲ್ಲ, ಆದ್ರೆ ಶಿವರಾಮೇಗೌಡ ಜಯಿಸಕ್ಕೆ ನಾನು ಬಿಡೋದಿಲ್ಲ. ನನಗಾಗಿರೋ ನೋವಿಗೆ ಜೀವನ ಪೂರ್ತಿ ಅವನು ನೋವಲ್ಲೇ ಅನ್ಭೋಗಿಸಿ ಸಾಯ್ಬೇಕು. ಹಂಗ್ ಮಾಡ್ತೀನಿ ಅಂತ ಈಶ್ವರಿ ಅಂತಿರ್ತಾಳೆ. ಗೋವಿಂದೇಗೌಡರು ಡೋರ್ನ ತಟ್ತಿರ್ತಾರೆ. ಈಶ್ವರಿ ಬಾಗಲ್ ತೆಗಿತಾಳೆ. ಚಿತ್ರ ಇತ್ ಕಡೆ ಹಣೆನ ಒತ್ತುತ್ತಿರ್ತಾಳೆ ಸುಭಾಷನ್ಗೆ. ಗೋವಿಂದೇಗೌಡರು, ಓಹೋ, ಭಾರಿ ಗನಂದಾರಿ ಕೆಲಸ ಮಾಡವನಂತ ಅವನ್ ಸೇವೆ ಮಾಡ್ತಾ ಇದ್ದೀಯಾ? ಇನ್ನ ತಯಾರು ಮಾಡಿ ಯಾರ ಮನೆ ಹಾಳು ಮಾಡಬೇಕು ಅಂತ ಮಾಡಿರಿ ಅಂತ ಗೋವಿಂದೇಗೌಡರು ಹೇಳ್ತಾರೆ. ನಿಜ ಹೇಳ್ಬಿಡ್ರಿ, ಇವನನ್ನ ನಿಮ್ಮ ಮಗ ಅನ್ಕೊಂಡಿದ್ದೀರಾ ಇಲ್ಲಾಂದ್ರೆ ಶತ್ರು ಮಗ ಅನ್ಕೊಂಡಿದ್ದೀರಾ? ಆ ಭವಾನಿ ಮುಗಳ ಮುಂದೆನೆ ತಾನೇ ಹೇಳಿದ್ಲು. ಆ ವಿಷಯನ ಅಲ್ಲೇ ಮುಚ್ಚಾಕೋದ್ಬಿಟ್ಟು ಅಲ್ಲಿ ತನಕ ಕರ್ಕೊಂಡೋಗಿದ್ದೀರಲ್ಲ. ಯಾಕ್ರಿ, ಯಾಕೆ ಅವನ ಮೇಲೆ ನಿಮ್ಗೆ ಇಷ್ಟೊಂದು ದ್ವೇಷ ಅಂತ ಈಶ್ವರಿ ಹೇಳ್ತಾಳೆ. ಅಂದ್ರೆ ಅವನು ಮಣ್ ತಿನ್ನ ಕೆಲಸ ಮಾಡ್ತಾ ಇದ್ರುವೆ ನೀರ್ ಕೊಟ್ಟು ಬಾಯಿ ತೊಳೆಯೋ ಅಂತ ಕೆಲಸ ಮಾಡೋ ಅಂತೀಯಾ? ಆಚೆಗೆ ಆಗಕ್ಕಿಲ್ಲ ನಿನ್ಗೆ ಅಂತ ಗೋವಿಂದೇಗೌಡರು ಕೇಳ್ತಾರೆ. ಹಂಗಲ್ಲ ಕಣ್ರಿ, ಹಿಂಗ್ ಹೋಗಕ್ ಮುಂಚೆ ನನ್ ತಾವ ಒಂದ್ ಮಾತು ಹಿಂಗಲ್ಲ ಹಿಂಗೆ ಅಂತ ಹೇಳಿದಿದ್ರೆ ಹೆಂಗಾನ ಮಾಡಿ ನಾನ್ ತಪ್ಪಿಸ್ತಿದ್ದನಲ್ರಿ ಅಂತ ಈಶ್ವರಿ ಹೇಳ್ತಾಳೆ. ಈಶ್ವರಿ ಅಂತ ಕೈ ಎತ್ತಾರೆ ಗೋವಿಂದೇಗೌಡರು. ಬಿಟ್ರೆ 32 ಉದ್ರೋಗ್ಬಿಡ್ಬೇಕು. ಇಂಥ ಮಕ್ಳಿದ್ರು ಒಂದೇ, ಇಲ್ದೇ ಇದ್ರು ಒಂದೇಯ. ಲೇ ಅಣ್ಣ ಹೇಳ್ದಂಗೆ ಈಗ್ಲೇ ಮನೆ ಬಿಟ್ಟು ಹೋಯ್ತಾ ಇರ್ಬೇಕು. ಅದನ್ನ ಹೇಳ್ಬಿಟ್ಟು ಹೋಗವ ಅಂತಾನೆ ಬಂದೆ. ಅವ್ವ ಅಕ್ಕ ಇಬ್ರುವೆ ಇನ್ಮೇಕಾದ್ರೂ ಈ ವಕ್ರ ಬುದ್ಧಿ ಬಿಟ್ಟು ನೆಟ್ಗೆ ಬದುಕು ಅಂತ ಹೇಳಿ ಬುದ್ಧಿ ಹೇಳಿ ಕಳ್ಸಿ ಅಂತ ಗೋವಿಂದೇಗೌಡರು ಅಲ್ಲಿಂದ ಹೊರಟೋಗ್ತಾರೆ. ನಾನು ಹೋಗ್ಲಿಲ್ಲ ಅಂತಂದ್ರೆ ಈ ಅಪ್ಪನೇ ಕತ್ತಿಡ್ದು ಆಚೆ ತಳ್ಳಂಗವ್ನೆ. ಇವನನ್ನ ಅಪ್ಪ ಅಂತ ಹೆಂಗಮ್ಮ ಕರೀಲಿ ನಾನು ಅಂತ ಹೇಳ್ತಾನೆ ಸುಭಾಷ. ಥೂ, ನೀನು ಹುಟ್ಟಿರೋ ತಪ್ಪಿಗೆ ಅಪ್ಪ ಅಂತಾನೆ ಕರೆಯೋದು ಈಶ್ವರಿ ಹೇಳ್ತಾಳೆ. ಅಲ್ಲಿಗೆ ಚಂಪಾ ಬರ್ತಾಳೆ. ಅವ್ವ ಮಹಾತಾಯಿ ಬಂದವ್ವ, ನೀನು ಯಾವಾಗ ಅವನ ಜೀವನದಲ್ಲಿ ಕಾಲಿಟ್ಟಿಯೋ ಎಲ್ಲ ಗ್ರಹಗಳು ಎಗ್ಲೇರವೆ ಕಣೆ. ಇಂಥ ದರಿದ್ರದವಳನ್ನ ಕಟ್ಕೊಂಡು ರಾಜನಂಗ್ ಮೆರಿತಿದ್ ನನ್ನ ಮಗ ಬೀದಿ ಪಾಲಾಗೋದ್ನಲ್ಲೇ. ಥೂ ನಿನ್ ಮುಖಕ್ಕೆ ಅಂತ ಉಗಿತಾಳೆ ಈಶ್ವರಿ ಚಂಪನ್ಗೆ. ಅರಮನೆಯಲ್ಲಿದ್ದಿದ್ ನನ್ನ ಮಗನ್ನ ಶೋರೂಮ್ ಮನೆಗೆ ಕರ್ಕೊಂಡೋಗ್ತಾ ಇದ್ದೀನಿ ಅಂತ ಇದ್ದೀಯಲ್ಲೇ. ಜೀವನದಾಗೆ ಇದ್ರಕಿನ್ನ ದರಿದ್ರ ಇನ್ನೇನ್ ಬರ್ತದೆ ಅಂತ ಈಶ್ವರಿ ಹೇಳಿ ಎದ್ದೋಗು ಅಂತ ಹೇಳ್ತಾಳೆ ಸುಭಾಷನ್ಗೆ. ಚಂಪಾನನ್ನು ಸುಭಾಷ ಈ ಹೊರಗಡೆ ಹೋಗ್ತಾ ಇರ್ತಾರೆ. ಚಂಪಾ ಅಂತ ಕರೀತಾನೆ ಸುಭಾಷ. ಕೈ ಮುಗಿದು, ಚಂಪಾ, ನೀನು ನಮ್ಮ ಕೂಟೆ ಮಾತಾಡೋದೇ ಬೇಕಾಗಿಲ್ಲ. ಈಗ ನೀವು ನಡು ನೀರಲ್ಲಿ ನಿಂತ್ಕೊಂಡು ನನ್ನ ಮೇಲೆ ಪ್ರಮಾಣ ಮಾಡಿದ್ರುವೆ ನಾನು ನಂಬಕ್ಕಿಲ್ಲ. ನಿಮ್ಮ ಶಿರ್ಷಾನೇ ಕೊಯ್ದು ಮಡಗಿದ್ರುವೆ ಮೊದ್ಲಿದ್ ನಂಬಿಕೆ ಬರೋಕ್ಕಿಲ್ಲ. ಅಲ್ಲ, ನಾನೇನು ಅನ್ಯಾಯ ಮಾಡಿದ್ದೆ ಅಂತ ಇಂಥ ಮೋಸ ಮಾಡೋದಕ್ಕೆ ಮನಸ್ಸು ಬಂತು? ನನ್ನ ಪ್ರೀತಿ ಮಾಡಿ ತಾನೇ ಮದುವೆ ಮಾಡ್ಕೊಂಡ್ರಿ. ಹಂಗಿದ್ರುವೆ ನಿಮ್ಗೆ ಯಾಕಿಂತ ಕೆಟ್ಟ ಬುದ್ಧಿ? ನಿಮ್ಮನ್ನ ನೀವು ತಿದ್ಕೊಂಡ್ರೆ ನೀವು ಒಬ್ಬ ಮನುಷ್ಯ ಅನ್ಸ್ಕೊಂತೀರಾ? ಇಲ್ದೇ ಹೋದ್ರೆ ಅಂತ ಹೇಳಿ ಚಂಪಾ ಬ್ಯಾಗ್ ತಗೊಂಡು ಹೊರಟೋಗ್ತಾಳೆ. ಈಟೆಲ್ಲ ಅವಮಾನ ಮಾಡಿ ನನಗೆ ಬುದ್ಧಿವಾದ ಹೇಳೋದಕ್ಕೆ ಬರ್ತಾ ಇದೆಯಾ? ಇನ್ನು ನಾನು ಸುಮ್ಕೆ ಇದ್ರೆ ಸರಿ ಹೋಗಿಲ್ಲ. ನಿನಗೊಂದು ಗತಿ ಕಾಣಿಸ್ಬೇಕು ಅಂತ ಸುಭಾಷ ಹೇಳಿ ಫೋನ್ ಅಲ್ಲೇ ಇಕ್ಕಿರ್ತಾಳೆ. ಚಂಪಾ ಬ್ಯಾಗ್ ಮೇಲೆ ಆ ಫೋನ್ ತಗೊತಾನೆ ಸುಭಾಷ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಯಾರಿನ್ನೂ ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.